ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಿಗದೆ ಚಾಲಕರು ಪರದಾಡ್ತಿದ್ದಾರೆ. ಮೈಸೂರು ರಸ್ತೆಯ ಆಟೋ ಗ್ಯಾಸ್ ಏಜೆನ್ಸಿ ಮುಂದೆ ಆಟೋ ಕ್ಯೂ ನಿಲ್ಲಿಸಲಾಗಿದೆ. ಬಂಕ್ ಮುಂದೆ ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂ ನಿಂತಿದೆ. ಗ್ಯಾಸ್ಗೋಸ್ಕರ ರಾತ್ರಿಯಿಂದಲೇ ಆಟೋ ಚಾಲಕರು ಸಾಲುಗಟ್ಟಿ ನಿಂತಿದ್ದಾರೆ. ಆಟೋ ಗ್ಯಾಸ್ ಏಜೆನ್ಸಿಗಳು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದಾರೆ. ಹಳೆ ದರ ಇದ್ದಿದ್ದು 59 ರೂಪಾಯಿ, ಈಗ 110 ರೂಪಾಯಿ ಮಾಡ್ತಿದ್ದಾರೆ. ಹೀಗಾದ್ರೆ ನಮ್ಮ ದುಡಿಮೆ ಏನು, ಜೀವನ ಸಾಗಿಸೋದು ಹೇಗೆ ಅಂತ ಆಟೋ ಚಾಲಕರು ಪ್ರಶ್ನೆ ಮಾಡ್ತಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ ನೀವು, ಕಿಲೋಮೀಟರ್ ಗಟ್ಟಲೆ ಆಟೋ ಕ್ಯೂನಲ್ಲಿ ನಿಂತಿರೋದು. ಇದು ಆಟೋ ಗ್ಯಾಸ್ ಹಾಕಿಸ್ಕೊಳ್ಳೋದಕ್ಕೆ ಅಂತ ಕ್ಯೂನಲ್ಲಿ ನಿಂತಿರೋದು. ಇಂದಿನಿಂದ ಹೊಸ ಆರ್ಥಿಕ ನೀತಿ ಜಾರಿ ಆಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಆರ್ಥಿಕ ನೀತಿ ಜಾರಿಯಾದ ಹಿನ್ನೆಲೆಯಲ್ಲಿ ಜನರ ಜೇಬಿಗೆ ಕತ್ತರಿ ಬೀಳ್ತಾ ಇದೆ. ಮತ್ತೊಂದು ಕಡೆ ಯುದ್ಧದ ಹಿನ್ನೆಲೆಯಲ್ಲಿ ಎಲ್ಲ ರೇಟ್ಗಳು ಜಾಸ್ತಿ ಆಗಿರ್ತಕ್ಕಂಥದ್ದು. ನಾವೀಗ ಬೆಂಗಳೂರಿನ ಮೈಸೂರು ರಸ್ತೆಯ ಹೊಸಗುಡ್ದಳ್ಳಿ ಪೈಪ್ಲೈನ್ ರಸ್ತೆ ಏನಿದೆ ಅಲ್ಲಿ ಇರ್ತಕ್ಕಂಥದ್ದು. ನೀವು ಆಟೋ ಗ್ಯಾಸನ್ನು ತುಂಬಿಸ್ಕೊಳ್ಳೋದಕ್ಕೆ ಆಟೋಗಳು ಸುಮಾರು 2 ರಿಂದ 3 ಕಿಲೋಮೀಟರ್ವರೆಗೂ ಸಹ ಏನು ಕ್ಯೂನಲ್ಲಿ ಆಟೋವನ್ನು ನಿಲ್ಲಿಸಿರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡ್ಬೋದು. ಎಷ್ಟು ಏರಿಕೆ ಮಾಡಿದ್ದಾರೆ, ಏನು ಯಾವ ಮುಂಚೆ 59 ರೂಪಾಯಿ ಇತ್ತು ಗ್ಯಾಸು, ಇವಾಗ ರೇಟ್ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. 110 ರೂಪಾಯಿ ಮಾಡಿದ್ದಾರೆ ಇವಾಗ. ರಾತ್ರಿಯಿಂದ ಇರೋದು ಇಲ್ಲಿ ಆಟೋ ಅವರು ಓಪನ್ ಮಾಡ್ತಾ ಇಲ್ಲ ಅವರು. ಅದ್ ನೋಡಿದ್ರೆ ಗ್ಯಾಸ್ ಹಾಕಿ ಅಂದ್ರೆ ಇನ್ನೂ ಸ್ವಲ್ಪ ಅರ್ಧ ಗಂಟೆ ಕಾಯ್ಬೇಕು ಅಂದ್ರು. ಇದೆಯಾ ಗ್ಯಾಸ್? ಗ್ಯಾಸ್ ಇಟ್ಕೊಂಡು ಓಪನ್ ಮಾಡ್ತೀನಿ ಅಂತ ಕಾಯ್ತಾವ್ರೆ. ಇನ್ನು ನಾವು ಅದಕ್ಕೆ ನೈಟಿಂದ ಎಲ್ಲ ವೇಟ್ ಮಾಡ್ತಾ ಇದ್ದೀವಿ ಸರ್. ನಾವು ಎಲ್ಲ ಕಡೆ ಬಂದ್ ಮಾಡ್ಬಿಟ್ಟಿದ್ದಾರೆ ಗ್ಯಾಸ್. ಒಂದ್ ಕಡೆ ಬಂದ್ ಮಾಡಿದಾರೆ ಅಂದ್ರೆ ಇಲ್ಲಿ ಡೌನ್ ಅಲ್ಲಿ ಎಲ್ಲ ಕಡೆ ಬಂದ್ ಮಾಡ್ಬಿಟ್ಟಿದ್ದಾರೆ. ಇವಾಗ ಸೂಪರ್ ಡೆಕೆಸ್ ಹತ್ರ ಇಲ್ಲ, ಚಾಮರಾಜಪೇಟೆಯಲ್ಲಿ ಇಲ್ಲ, ನಾಯಂಡಲ್ಲಿ ಹತ್ರ ಇಲ್ಲ ಸರ್. ಎಲ್ಲ ಕಡೆ ಕ್ಲೋಸ್ ಮಾಡಿದ್ದಾರೆ. ಈ ಸರೌಂಡಿಂಗ್ ಅಲ್ಲಿ ಎಲ್ಲೂ ಇಲ್ಲ ಗ್ಯಾಸ್. ಕಾಸು ಕೊಟ್ಟರು ಗ್ಯಾಸ್ ಕೊಡ್ತಾ ಇಲ್ಲ. 110 ರೂಪಾಯಿ ಗ್ಯಾಸ್ ಸ್ಟಾಕ್ ಇಲ್ಲ ಅಂತ ನಾವು ಸ್ವಲ್ಪ ಓವರ್ ಪ್ರಾಬ್ಲಮ್ ಆಗೈತೆ. ಚಾಮರಾಜಪೇಟೆ ಇಲ್ಲ, ಇದು ಬಿನಿಮಿಲ್ ಇಲ್ಲ, ಇದು ಒನ್ ವೇ ಉದೇ ಇಲ್ಲ, ಯಾವುದು ಗ್ಯಾಸ್ ಎಲ್ಲ ಲಾಕ್ ಆಗಿದೆ. ಎಲ್ಲ ಪ್ರಾಬ್ಲಮ್ ಜಾಸ್ತಿ ಆಗೈತೆ, ರೇಟ್ ಜಾಸ್ತಿ ಆಗೈತೆ. ಆಟೋಗಳನ್ನು ನಿಲ್ಲಿಸಿ ರಾತ್ರಿಯಿಂದಲೂ ಸಹ ಕಾಯ್ತಾ ಇದ್ದಾರೆ. ಈ ಪ್ರಯಾಣಿಕರಿಗೆ ನಾವು ಪ್ಯಾಸೆಂಜರ್ ಅನ್ನು ಹಾಕೊಂಡು ಆಟೋ ದರ ಜಾಸ್ತಿ ಆಗಿದೆ, ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಹೀಗಾಗಿ ನಮಗೆ ಒಂದು 20 ರೂಪಾಯಿ ಜಾಸ್ತಿ ಕೊಡಿ ಅಂತ ಕೇಳಿದ್ರೆ ಪ್ರಯಾಣಿಕರು ಗಲಾಟೆ ಮಾಡ್ತಾರೆ. ಹೀಗಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ನಾವು ರಾತ್ರಿಯಿಂದಲೂ ಸಹ ಕ್ಯೂ ನಿಂತಿದ್ದೀವಿ. ಯಾವುದೇ ಬೇರೆ ಗ್ಯಾಸ್ ಏಜೆನ್ಸಿಗಳು ಸಹ ಓಪನ್ ಆಗಿಲ್ಲ. ಇಲ್ಲೊಂದು ಬಿಟ್ಟರೆ 10 ಗಂಟೆ ನಂತರ ಓಪನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೀವು ದೃಶ್ಯಗಳಲ್ಲಿ ನೋಡ್ಬೋದು, LPG ನೋ ಸ್ಟಾಕ್ ಅಂತ ಬೋರ್ಡ್ ಹಾಕಿ ಬೀಗ ಕೂಡ ಹಾಕಿದ್ದಾರೆ. ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ ಅಂತೇಳಿ ಚಾಲಕರು ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಕಿರಣ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.